ಭಾರತೀಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆತ್ಮೀಯರಾದಂಥ ಉದಯ್ ಭಾನು ಚಿಬ್ರವರೇ, ಮಾಜಿ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀನಿವಾಸ್ ರವರೇ, ನಮ್ಮ ರಾಜ್ಯದ ಆರೋಗ್ಯ ಸಚಿವರು ಮಾಜಿ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಅವರೇ, ಮಾಜಿ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಎಲ್ಲ ಅಧ್ಯಕ್ಷರಿದ್ದಾರೆ. ಎಲ್ಲರೂ ದಯವಿಟ್ಟು ಕೂರಬೇಕು. 5-5 ನಿಮಿಷ ಮಾತಾಡ್ತೀವಿ, ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ. ಇವತ್ತು ವೇದಿಕೆ ಮೇಲೆ ಎಲ್ಲರಿದ್ದಾರೆ. ನಾಳೆ ನಿಮ್ಮ ಭವಿಷ್ಯ ಏನು ಅಂತ ಬಹುಶಃ ನೀವು ಪರಿಕಲ್ಪನೆ ಮಾಡಬೇಕು. ಅಂದರೆ ಈ ವೇದಿಕೆಯನ್ನು ನೀವು ನೋಡಿದಾಗ, ಡಿ.ಕೆ. ಶಿವಕುಮಾರ್ ಅವರನ್ನು ನೋಡಿದಾಗ, ಮತ್ತೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಮಾಜಿ ಯುವ ಕಾಂಗ್ರೆಸ್ಸಿನ ನಾಯಕರನ್ನು ನೋಡಿದಾಗ, ನನ್ನನ್ನು ನೋಡಿದಾಗ ನಿಮಗೆ ಅರ್ಥ ಆಗ್ಬಹುದು, ನಾಳೆ ಕಾಂಗ್ರೆಸ್ ಪಕ್ಷದ ಭವಿಷ್ಯದ ನಾಯಕರು ನೀವೆಲ್ಲರೂ ಅಂತ. ನಾನು ಸ್ಪಷ್ಟವಾಗಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು, ಬೇರೆ ಮಾತನಾಡೋಕ್ಕಿಂತ ವಕ್ತರು ಹೇಳಿದ್ರು, ನಾನು ಕೂಡ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷ, ದಿಸ್ ಪಾರ್ಟಿ ಬಿಲಾಂಗ್ಸ್ ಟು ಯು. ಯು ಆರ್ ದಿ ಫ್ಯೂಚರ್ ಲೀಡರ್ಸ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ನಿಮ್ಮೆಲ್ಲರಿಗೂ ಕಾಂಗ್ರೆಸ್ ಪಕ್ಷಕ್ಕೆ ವೆಲ್ಕಮ್ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಸಂತೋಷದಿಂದ ನಾನು ಇವತ್ತು ಬಂದಿದ್ದೇನೆ. ಒಬ್ಬ ಸಾಮಾನ್ಯ ಮನೆಯ ಹುಡುಗ, ಯಾವುದೇ ರಾಜಕೀಯದ ಹಿನ್ನೆಲೆ ಇಲ್ಲದೆ NSUI ಮುಖಾಂತರ ಯುವ ಕಾಂಗ್ರೆಸ್ಗೆ ಬಂದು ಇವತ್ತು ನಿಮ್ಮ ರಾಜ್ಯದ ಅಧ್ಯಕ್ಷನಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ ಮಂಜುನಾಥ್ ರವರು. ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಂದಿದ್ದೇನೆ. ಮತ್ತೆ ಒಂದು ಮಾತು ಹೇಳಕ್ಕೆ ಬರ್ತಾ ಇದ್ದೇನೆ, ಮಂಜುನಾಥ್ ಅವರೇ, ನೀವು ಒಬ್ರು ಇಲ್ಲ, ಈ ರಾಜ್ಯದ ಯುವಕರ ಜೊತೆಗೆ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ ಅಂತ ಆಶ್ವಾಸನೆ ಕೊಡೋದಕ್ಕೆ ಬಂದಿದ್ದೇನೆ. ಅವ್ರು ಮಾತನಾಡುವಾಗ ಅವರ ಭಾಷಣವನ್ನು ನಾನು ಕೇಳಿದೆ. ಬಹಳ ಸಮಗ್ರವಾಗಿ ಈ ದೇಶದ ಇತಿಹಾಸ, ಕಾಂಗ್ರೆಸ್ ಪಕ್ಷದ ಇತಿಹಾಸ, ಇವತ್ತಿನ ರಾಜಕೀಯ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ ಎಲ್ಲವನ್ನು ಬಹಳ ಬಿಡಿಸಿ ಅವರು ಮಾತನಾಡಿದ್ದಾರೆ. ಅವರ ಭಾಷಣದಿಂದಲೇ ಇವತ್ತಿನ ಯುವ ಕಾಂಗ್ರೆಸ್ಸಿನ ಕಾರ್ಯಕ್ರಮ ಏನಾಗಬೇಕು ಅಂತ ಅದರ ಅರ್ಥ ಅವರ ಭಾಷಣದಲ್ಲೇ ಇದೆ ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಒಂದು ಸಾಮಾನ್ಯ ರಾಜಕೀಯ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಇವತ್ತು ನೀವು ಯೂತ್ ಕಾಂಗ್ರೆಸ್ಗೆ ಸೇರಲಿಲ್ಲ. ಇವತ್ತಿನ ಪರಿಸ್ಥಿತಿ, ಈ ದೇಶ ಒಂದು ಪ್ರಜಾಸತ್ತಾತ್ಮಕ, ಒಂದು ಸೆಕ್ಯುಲರ್ ದೇಶ, ಒಂದು ಪ್ರಜಾಪ್ರಭುತ್ವದ ಈ ದೇಶವಾಗಿ ಉಳ್ಕೋಬೇಕು, ಅಥವಾ ಸಾಂಪ್ರದಾಯಿಕವಾಗಿ ಈ ದೇಶ ಗುಂಪಲ್ಲಿ ನಾವು ವಿಭಜನೆ ಮಾಡಿಕೊಂಡು ಈ ಸಮಾಜವನ್ನು ಒಡೆದಿ ಈ ದೇಶದ ಪ್ರಗತಿಯನ್ನು ಬಿಟ್ಟು ನಾವು ನಮ್ಮಲ್ಲೇ ಒಂದು ಸಮಾಜದಲ್ಲಿ ವಿಷದ ಬೀಜ ಏನು BJP RSS ರವರು ಬಿತ್ತನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಆಗಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತೀರ್ಮಾನ ಈ ದೇಶದ ಯುವಕರು ಮಾಡಬೇಕು. ವಿಶೇಷವಾಗಿ ಯುವ ಕಾಂಗ್ರೆಸ್ನವರು ಮಾಡಬೇಕಾಗುತ್ತೆ. ನಿಮ್ಮ ಕಾರ್ಯಕ್ರಮ ಯಾವ ಸಂದರ್ಭದಲ್ಲಿ ನೀವು ತಗೋಬೇಕು ಅಂದ್ರೆ, ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವದ ಮೂಲಕ ಆಗಲಿ, ಯಾರು ಆಡಳಿತವನ್ನು ನಡೆಸ್ತಾ ಇದ್ದಾರೆ, ನರೇಂದ್ರ ಮೋದಿಯವರು, BJP ಅವರು, RSS ಅವರು, ಅವ್ರಿಗೆ ಆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ. ಆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ. ಒಂದು ರೀತಿಯ ಡಿಕ್ಟೇಟರ್ಶಿಪ್, ಒಂದು ರೀತಿಯ ವಾತಾವರಣ ಏನ್ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ, ಇಡೀ ಮೀಡಿಯಾ ಒಂದು ಕಡೆ ಅವರ ಭ್ರಷ್ಟಾಚಾರವನ್ನು ಕವರ್ ಮಾಡಿಕೊಂಡು, ಅವರು ಮಾಡಿರ್ತಕ್ಕಂಥ ಅನಾಹುತಗಳನ್ನು ಕವರ್ ಮಾಡಿಕೊಂಡು, ಈ ಸಮಾಜಿಗೆ ಅವರಿಂದ ಏನ್ ನಷ್ಟ ಆಗ್ತಾ ಇದೆ ಅದೆಲ್ಲವನ್ನು ಕವರ್ ಮಾಡಿಕೊಂಡು, ಏನು ಬಹಳ ದೊಡ್ಡ ದೇಶ ಪ್ರೇಮಿಗಳು, ಈ ದೇಶಕ್ಕೋಸ್ಕರ ಬಹಳ ದೊಡ್ಡ ಬದಲಾವಣೆಗಳು ಮಾಡ್ತಾ ಇದ್ದಾರೆ, ಬಲಿದಾನಗಳು ಕೊಡ್ತಾ ಇದ್ದಾರೆ. ಆ ರೀತಿಯ ಒಂದು ವಾತಾವರಣ ಸೃಷ್ಟಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಯುವಕರ ಭವಿಷ್ಯ, ಈ ದೇಶದ ಭವಿಷ್ಯ ಯಾವ ಮಟ್ಟಕ್ಕೆ ಕುಂಠಿತವಾಗಿದೆ, ಇವತ್ತು ಯಾವ ಮಟ್ಟಕ್ಕೆ ಕಷ್ಟದಲ್ಲಿ ಇದೆ ಅಂತ ನಾವು ಅರ್ಥ ಮಾಡಿಕೊಂಡು ಈ ದೇಶದ ಯುವಕರ ಮನಸ್ಸಿಗೆ ಹೋಗಿ ಅವರಲ್ಲಿ ಒಂದು ಜಾಗೃತೆಯ ವಾತಾವರಣ ಒಂದು ಸೃಷ್ಟಿ ಮಾಡಬೇಕು. ಇಂಥ ಒಂದು ಡಿಕ್ಟೇಟರ್ಶಿಪ್ ವಿರುದ್ಧ ನಾವು ಎದ್ದು ನಿಂತ್ಕೊಂಡು ನೀವು ಹೋರಾಟ ನಡೆಸಬೇಕು. ಬಹುಶಃ ಅವ್ರ ಕೇಸಸ್ ಆಗ್ಬಹುದು, ಸುಳ್ಳು ಆಪಾದನೆಗಳು ಮಾಡಬಹುದು, ನಿಮ್ಗೆ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಬಹುದು. ಅದು ಜ್ಞಾಪಕ ಇಟ್ಕೊಳ್ಳಿ.
ನಮ್ಮ ಪೂರ್ವಜರು, ಕಾಂಗ್ರೆಸ್ ಪಕ್ಷದ ಪೂರ್ವಜರು ಒಂದು ವೇಳೆ ಹೋರಾಟ ಮಾಡದೇ ಇದ್ದಿದ್ರೆ, ಒಂದು ವೇಳೆ ಈ ಬ್ರಿಟಿಷರ್ಸ್ ವಿರುದ್ಧ ಕೂಗನ್ನು ಕೊಡದೇ ಇದ್ದಿದ್ರೆ, RSS ಅವ್ರ ತರ, ಬಿಜೆಪಿಯ ಪೂರ್ವಜರ ತರ ಸರೆಂಡರ್ ಆಗಿ ಹೋಗಿದ್ರೆ, ನೀವು ಪಾರ್ಡನ್ ಲೆಟರ್ ಅನ್ನು ಬರಿತಾ ಇದ್ದಿದ್ರೆ, ಇವತ್ತಿಗೂ ಕೂಡ ಬ್ರಿಟಿಷರ್ಸ್ ಗುಲಾಮಗಿರಿಯಲ್ಲಿ ನಾವು ಬದುಕಬೇಕಾಗಿತ್ತು. ಅಂದು 1947 ನಮಗೆ ಸಿಕ್ಕಿರ್ತಕ್ಕಂಥ ನಮ್ಮ ಸ್ವತಂತ್ರ ಏನಿದೆ, ಕಾಂಗ್ರೆಸ್ ಪಕ್ಷದ ಪೂರ್ವಜರ ಒಂದು ತ್ಯಾಗ ಬಲಿದಾನದಿಂದ ಸಿಕ್ಕಿರ್ತಕ್ಕಂಥದ್ದು ಅಂತ ನಾವು ಮರಿಬಾರ್ದು ಸ್ನೇಹಿತರೆ. ಇವತ್ತು ಹೇಳ್ತಾರೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 2014 ಅಂತ ಬಿಜೆಪಿಯ ಸಾಂಸದರು ಹೇಳ್ತಾರೆ. ನಾಚಿಕೆ ಆಗ್ಬೇಕು. ಮಾನ ಮರ್ಯಾದೆ ಇಲ್ಲದೆ ನಿಮ್ಮ ಪೂರ್ವಜರಂತೂ ಹೋರಾಟ ನಡೆಸಿಲ್ಲ. ನಮ್ಮ ಬಲಿದಾನದಿಂದ ಯಾವ ಸ್ವಾತಂತ್ರ್ಯ ಸಿಕ್ಕಿದೆ ಅದಕ್ಕೂ ಕೂಡ ನೀವು ಕಡೆಗಣಿಸ್ತಿದ್ದೀರಿ. ಇಂಥ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ನವರು ನೀವು ಪ್ರಮಾಣವನ್ನು ತಗೊಂಡಿದ್ದೀರಿ. ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಅಲ್ಲ, ಈ ದೇಶಕ್ಕೋಸ್ಕರ ಹೋರಾಟ ಮಾಡಬೇಕು. ಈ ಪ್ರಮಾಣ ನೀವು ಮಾಡಬೇಕಾಗಿದೆ ಅಂತ ನಾನು ಹೇಳ್ತಾ, ಇವತ್ತು DK ಶಿವಕುಮಾರ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ರಿ. ನನಗೂ 15 ವರ್ಷದ ಹಿಂದೆ ನಾನು ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ಪ್ರಮಾಣವನ್ನು ತಗೊಂಡಾಗ ಇದೇ DK ಶಿವಕುಮಾರ್ ಅವರು ಬಂದು ನನಗೆ ಪ್ರಮಾಣವನ್ನು ಕೊಡಿಸಿದ್ರು. ನಾನು ಇವತ್ತು ಮರೆಯಕ್ಕಾಗೋದಿಲ್ಲ. ನಾವು ನಮ್ಮ ಸಮಯದಲ್ಲಿ ಈ ಸಂಘಟನೆ ಒಂದು ವ್ಯಕ್ತಿಗೆ, ಒಂದು ಗುಂಪಿಗೆ ಅಥವಾ ನಮ್ಮ ಸ್ವಾರ್ಥಕ್ಕೆ ಸರೆಂಡರ್ ಮಾಡಿಲ್ಲ. ಇವತ್ತು ನನಗೆ ವಿಶ್ವಾಸ ಇದೆ ನೀವು ಕೂಡ ಸರೆಂಡರ್ ಮಾಡೋದಿಲ್ಲ. ನನಗೆ ವಿಶ್ವಾಸ ಇದೆ ಯೂತ್ ಕಾಂಗ್ರೆಸ್ ಮುಖಾಂತರ ನಾನು ಇವತ್ತು ಶಾಸಕನಾಗಿ ಇವತ್ತು ಬೆಳೆದಿದ್ದೇನೆ, ನಿಂತಿದ್ದೇನೆ ಮಾತನಾಡಬೇಕು ಅಂದ್ರೆ ನನಗೆ ರಾಜಕೀಯ ಹಿನ್ನೆಲೆ ಅಲ್ಲ. ಯೂತ್ ಕಾಂಗ್ರೆಸ್ನೇ ನಮ್ಮ ಅಪ್ಪ ಅಮ್ಮ, ಯೂತ್ ಕಾಂಗ್ರೆಸ್ಸೇ ನಮಗೆ ಹಿನ್ನೆಲೆ. ಯೂತ್ ಕಾಂಗ್ರೆಸ್ಸಿನ ಮುಖಾಂತರನೇ ನಾವು ಇವತ್ತು ಬೆಳೆದಿರ್ತಕ್ಕಂಥದ್ದು. ಇವತ್ತು ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ನಮ್ಮ ಭವಿಷ್ಯದ ನಾಯಕರಾಗಿ ಇಲ್ಲಿ ಕೂತಿದ್ರೆ ಹೌದು ಯೂತ್ ಕಾಂಗ್ರೆಸ್ ಮುಖಾಂತರನೇ ಕೂತಿರೋದು. ಅದಕ್ಕೆ ಇಲ್ಲೇ ಯಾರ್ಯಾರು ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರಿದ್ದಾರೆ ಎಲ್ಲರೂ ಕೂಡ ಅವರೇ ಸಾಕ್ಷಿಯಾಗಿ ಕೂತಿದ್ದಾರೆ. ದಿನೇಶ್ ಗುಂಡೂರಾವ್ ಅವ್ರು ಕೂತಿದ್ದಾರೆ, ನಮ್ಮ ಆರೋಗ್ಯ ಸಚಿವರು, ಅವರು ಕೂಡ ಸಾಕ್ಷಿ. ಅವರೇ ಕೂಡ ಒಂದು ಉದಾಹರಣೆ. ನಾನು ಇಷ್ಟೇ ಹೇಳಕ್ ಬಯಸ್ತಾ ಇದ್ದೀನಿ, ಒಂದು ದೊಡ್ಡ ಅವಕಾಶ ಇದೆ ನಿಮ್ಗೆ. ಯೂತ್ ಕಾಂಗ್ರೆಸ್ ಒಂದು ಪೊಸಿಷನ್ ಸಿಕ್ಕಿದೆ ಅಂದ್ರೆ ನೀವು ಲೀಡರ್ ಆಗೋದಿಲ್ಲ. ಆ ಪೊಸಿಷನ್ ಅನ್ನು ನೀವು ಹೇಗೆ ಬಳಕೆ ಮಾಡಿಕೊಂಡು ಸದುಪಯೋಗ ಮಾಡಿಕೊಂಡು ಸಂಘಟನೆ ಮಾಡ್ತೀರಿ, ಅದೇ ನಿಮ್ಗೆ ಕೆಲ್ಸಕ್ಕೆ ಬರೋದು. ನೀವು ಎಲ್ಲೋ ಬಾಗಲಕೋಟಲ್ಲಿ, ಬಿಜಾಪುರಲ್ಲಿ, ಗುಲ್ಬರ್ಗ ಅಲ್ಲಿ ಸಂಘಟನೆ ಮಾಡ್ತಾ ಇದ್ರೆ ಯಾರು ಗೊತ್ತಾಗುತ್ತಪ್ಪ ಅಂತ ನೀವು ತಿಳ್ಕೊಂಡಿರ್ಬೋದು. ಬಟ್ ದಿ ವರ್ಡ್ ಟ್ರಾವೆಲ್ಸ್ ವೆರಿ ಫಾಸ್ಟ್. ನೀವು ಅಲ್ಲಿ ಸಂಘಟನೆ ಮಾಡ್ತಾ ಇದ್ದಾರೆ ಒಬ್ಬ ಒಳ್ಳೆ ಸಂಘಟನೆಗಾರ ಅಂದ್ರೆ ನಮ್ಮೆಲ್ಲರ ಕಿವಿಗೆ ಆ ಮಾತನ್ನು ನಮ್ಮ ಕಿವಿಗೆ ಬಂದೇ ಬರುತ್ತೆ. ನಿಮ್ಗೆ ಒಳ್ಳೆ ಭವಿಷ್ಯ ಇದೆ, ಒಂದು ದೊಡ್ಡ ಜವಾಬ್ದಾರಿ ಇದೆ, ನೀವು ನಿಭಾಯಿಸ್ತೀರಿ. ನಮ್ಮ ಮಂಜುಗೌಡರವರ ನಾಯಕತ್ವದಲ್ಲಿ ಈ ಜವಾಬ್ದಾರಿಯನ್ನು ನೀವು ನಿಭಾಯಿಸ್ತೀರಿ ಅಂತ ನನಗೆ ವಿಶ್ವಾಸದಿಂದ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.